ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇಲ್ಲಿ ನೋಡಿ ಯಾರಿದ್ದಾರೆ, ಇಬ್ಬರು ರೆಡಿ ಆಗಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಇವ್ರು ನೋಸ್ ಪಿನ್ ಸೆಟ್ ಮಾಡ್ತಿದ್ದಾರೆ. ಹೌದು, ಯಾವುದು ಮ್ಯಾಚ್ ಆಗ್ತಿಲ್ಲ, ಸೊ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವಿಬ್ಬರು ಬೇಗನೆ ಎದ್ಬಿಟ್ಟು ರೆಡಿ ಆಗಿದ್ದೀವಿ. ನನ್ನ ಹೇರ್ ಸ್ವಲ್ಪ ಮೆಸ್ಟಪ್ ಆಗಿದೆ, ಇನ್ನೂ ಸೆಟ್ ಮಾಡಬೇಕಷ್ಟೆ. ಬಟ್ ಅದ್ವಿತಿನ ನೋಡಿ ಮಿರರಲ್ಲಿ ಇನ್ನೂ ಹುಡುಕ್ತಾನೇ ಇದ್ದಾರೆ. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೀವು ನೋಡಬೇಕು. ಬಿಕಾಸ್ ನಾವು ತುಂಬಾ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಜಾಗಕ್ಕೆ ಹೋಗೋಕ್ಕೆ ನನಗೆ ಲಾಸ್ಟ್ ಟೈಮ್ ಕೂಡ ಆಗಿರಲಿಲ್ಲ, ಬಟ್ ಈ ಸಲ ಆಗ್ತಿದೆ. ಹಾಗಾಗಿ ವಾಚ್ ದ ಫುಲ್ ವಿಡಿಯೋ ಟು ಸಿ ವೇರ್ ವಿ ಆರ್ ಗೋಯಿಂಗ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲರೂ ನೋಡಬೇಕು. ಓಕೆ, ಕುಡ್ಲದಾಕ್ಲಿಗೆ ಮಾತೇರಿಗ್ಲಾ. ಗುಡ್ ಮಾರ್ನಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಂದರು ನೋಸ್ ಪಿನ್ ಹಾಕ್ಬಿಟ್ಟು. ಹೊರಟ್ವಿ ನಾವು ಈಗ. ನಾನು ಬೇಗ ಮಂಜನದ 9:15 ಆಯಿತು. ಅಮ್ಮಂದು ಕಾಫಿ ಬರೀ ಅಡಿಗೆ ವಿಷಯದಲ್ಲೇ ಇರುತ್ತೆ. ಹೌದು, ನನಗೆ ಮತ್ತೆ ಬಂದು ಮಾಡಬೇಕಲ್ಲ, ಲೇಟ್ ಆಗ್ತದೆ. ನಿಮಗೇನು, ನೀವು ಸುಮ್ಮನೆ ಕೂತ್ಕೊಳ್ತೀರಿ. ಪ್ರಾಬ್ಲಮ್ ಇಲ್ಲಿ ಈ ಬಾನ್ಸ್ ಅಂತ ಹೇಳ್ತೀಯಲ್ಲ, ಅಲ್ಲಿ ಚೆನ್ನಾಗಿರೋ ಐಸ್ ಕ್ರೀಮ್ ಕೇಕ್ ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಟೈಪ್ ಆಫ್ ಪೇಸ್ಟ್ರಿ ಸಿಗುತ್ತೆ. ನಾವು ಸ್ಕೂಲಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಹೋಗ್ತಿದ್ವಿ. ಆ್ಯಂಡ್ ಇವಾಗಲೂ ಇದೆ ಅದು. ಐಸ್ ಕ್ರೀಮ್ ಕೇಕ್ ಸಿಗುತ್ತೆ, ಅಂದರೆ ಮೇಲೆ ನಟ್ಸ್ ಎಲ್ಲ ಬಂದು ಸಿಕ್ಕಾಪಟ್ಟೆ ಫೇಮಸ್. ಬಟ್ ಇದು ನೋಡಿ, ನಮ್ಮ ಮಂಗಳೂರಲ್ಲಿ ದೇವರು ಜಾಗಗಳಾಗಲಿ, ಟೆಂಪಲ್ಸು, ಇದು ಅಲ್ಲೂ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ನೋಡೋದಕ್ಕೇ ಖುಷಿ ಕೊಡುತ್ತೆ ನಮಗೆ. ನಾನು ಸಡನ್ನಾಗಿ ನೆನಪಾಯಿತು ನನ್ನ ಫಿಂಗರಿಂಗ್ಸ್ ಹಾಕಕ್ಕೆ ಮಾಡ್ತಿದ್ದೀನಿ ಅಂತ. ಸೊ ಅದಕ್ಕಾಗಿ ಫುಲ್ ಸ್ಟಕ್ ಆಗೋದು. ಮತ್ತೋಗುತ್ತೆ, ಯಾಕಂತ ಗೊತ್ತಿಲ್ಲ. ಅದು ಬ್ಯಾಗಲ್ಲಿ ಇಡ್ತೀನಿ, ಹಾಗಾಗಿ ಇವತ್ತು ವಾಚ್ ಹಾಕ್ಕೊಂಡಿಲ್ಲ. ಸೊ ವಾಚ್ ಹಾಕ್ಕೊಳ್ಳೋದಿದ್ರೆ ಅದರಲ್ಲಿ ಇರುತ್ತೆ. ಮರ್ತೋಯ್ತು. ಬಾಯ್ ಹಂಗ ಒಂದು ನೀರಿಂಚ ಬಾಯ್ ಹಂಗ ಇತ್ತೆ ಪುಷ್ಯರ್ಲ ಸಂಗೀತ ರಸ ಮಂಜರಿ ಕರ್ತಿಜ್ಜನ ಎತ್ತು ಶೋಕದ ವ್ಯೂ ಫುಲ್. ಪೊಳಲಿ ದ್ವಾರದ ಹತ್ರ ನಾವು ಎಂಟರ್ ಆಗ್ತಿದ್ವಿ. ಆ್ಯಂಡ್ ತುಂಬ ಖುಷಿ ಆಗ್ತಿತ್ತು. ಈ ಒಂದು ಟೆಂಪಲ್ಗೆ ಹೋಗೋದಂದರೆ ಯಾವಾಗಲೂ ಖುಷಿ ಕೊಡುತ್ತೆ ಮನಸ್ಸಿಗೆ. ಒಂದು ಉಚಿತ ಬಸ್ಸ. ಸೊ ಇದು ಬ್ರಿಡ್ಜು ಕ್ರ್ಯಾಕ್ ಇದೆ, ಹಂಗಾಗಿ ಈ ಥರ ಚಿಕ್ಕ ಬಸ್ಗಳು ಮಾತ್ರ ಬಿಡೋದಂತೆ. ಆ್ಯಂಡ್ ಇದು ಉಚಿತ ಸೇವೆ ಅಂತೆ. ಅಲ್ಲಿಂದ ಪೊಲಲಿವರೆಗೂ, ಕೈಕಂಬವರೆಗೂ ಉಚಿತ ಬಸ್ ಅಂತ. ಇದು ಪುರುಷನ ಕರ್ಕೊಂಡ್ಬಂದ್ರೆ ಇದೊಂದು ಒಳ್ಳೇದು. ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ. ಟ್ರಾವೆಲ್ ಟೂರಿಸ್ಟ್ ಗೈಡ್ ಆಗ್ಬೋದು. ನಿಮ್ಗೆ ಯಾರಿಗಾದ್ರೂ ಮಂಗ್ಳೂರು ಬರುವಾಗ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಕ್ಕಿದ್ರೆ. ಇವಾಗ ದೇವ್ರನ್ನ ನೋಡಕ್ಕೆ ಒಂದು ಕೆತ್ತಾಟೆ ಮಾಡಿದೆ. ಅಮ್ಮ ಪಕ್ಕದ ಅಂಗಡಿ ಅದ ಕಲ್ಪೋದಿಲ್ಲ. ಇಂಚಾಂಡ್ ನಮ್ಮೊಟ್ಟಿಗೆ ಫೋಟೋಗ್ರಫಿ ಕಲ್ತಾರ ಟ್ರೈನರ್ ಬೊಕ್ಕ ಮುಂದು ಗಾಡಿ ಬಿಡಿದ ಮತ್ತೊಂದೇ ಪಂಡ ಮೇಲೆ ಇಂಚೊಪ್ಪೆ ಬೊಕ್ಕ ಹೌದಾ ಹೀಗೆ ಇಂಚೊಪ್ಪರೀರು ಪೊಲ್ಲಲಿಯಲ್ಲಿ ದರ್ಶನ ಆಯಿತು.
ತುಂಬ ಚೆನ್ನಾಗಿ ಇತ್ತು. ಇಲ್ಲಿ ಬರೋದಂದರೆ ತುಂಬಾ ಡಿಫ್ರೆಂಟ್ ವೈಬ್. ಇವಾಗ ಇಲ್ಲಿಂದ ನಾವು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಹೇಳಿ ಗೆಸ್ ಮಾಡಿ. ಇನ್ಸ್ಪೆಕ್ಟರ್ಸ್ ಇಬ್ಬರು ನಮ್ಮನ್ನು ರೆಕಗ್ನೈಸ್ ಮಾಡಿದ್ರು. ಆಮೇಲೆ ಹೇಳ್ತಾ ಇದ್ರು ನಾವು ಕರೆಕ್ಟಾಗಿರೋ ಕಾರ್ನೇ ನಿಲ್ಲಿಸಿದ್ವಿ, ನಿಮ್ಮಿಬ್ಬರ ಜೊತೆ ಒಂದು ಫೋಟೋ ತೆಗಿಯೋಕ್ಕೆ ಚಾನ್ಸ್ ಸಿಕ್ತು ಅಂತ. ಬಟ್ ನಿಜ ಹೇಳಬೇಕು ಅಂದರೆ ನಮಗೆ ತುಂಬ ಖುಷಿ ಆಯಿತು ಅವ್ರು ನಮ್ಮನ್ನು ರೆಕಗ್ನೈಸ್ ಮಾಡಿದ್ದು. ಇಂಕ್ ಪೊಲಲಿ ಇವಾಗ ನಾವು ಹೋಗಿತ್ತು ಟೆಂಪಲ್ ಬಂದು ಪೊಲಲಿ ಅಂತ. ಸೊ ಕಟೀಲ್ ಅಮ್ಮದು ಟೆಂಪಲ್ ನಿಮ್ಗೆ ತುಂಬ ಜನರಿಗೆ ಗೊತ್ತಿರುತ್ತೆ. ಪೊಲಲಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಕಟೀಲ್ ಅಮ್ಮ ಮತ್ತು ಪೊಲಲಿ ಅಮ್ಮ ಅಂದರೆ ಅವರು ಇಬ್ಬರು ಅಕ್ಕ ತಂಗಿಯರು. ಸೊ ಯೂಶಲಿ ಪೊಲಲಿಗೆ ಫಸ್ಟ್ ಹೋಗಿ ಅದಾದಮೇಲೆ ನಾವು ಯಾವತ್ತು ಕಟೀಲ್ ಅಮ್ಮ ಹತ್ರ ಹೋಗಬೇಕು. ಕೆಲವೊಂದು ಸತಿ ಪೊಲಲಿಗೆ ಬರೋದಕ್ಕೆ ಆಗಲ್ಲ ಅನ್ನೋರು ಕಟೀಲ್ಗೆ ಹೋಗ್ಬೋದು, ಆ ಥರ ಏನಿಲ್ಲ. ಬಟ್ ಒಂದು ಫಾರ್ಮ್ ಅಂದರೆ ಟ್ರೆಡಿಷನ್ ಅಂತ ಹೇಳ್ಬೋದು. ಬಟ್ ನಿಜವಾಗ್ಲೂ 3-4 ತಿಂಗಳು ಮುಂಚೆ ನಾನು ಪೊಲಲಿ ಅಮ್ಮ ಹತ್ರ ಬಂದಿದ್ದು, ತುಂಬ ವರ್ಷಗಳು ಆದಮೇಲೆ ಐ ಥಿಂಕ್ ನಾವು ಬಂದಿದ್ದು. ಆ್ಯಂಡ್ ನಾನು ನನ್ನ ಲೈಫಲ್ಲಿ ತುಂಬ ಡಿಫ್ರೆನ್ಸ್ಗಳನ್ನು ನೋಡಿದೆ. ಬಿಕಾಸ್ ನನಗೆ ನೀಯಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು. ಅಂದರೆ ಸಡನ್ನಾಗಿ ಯೋಗ ಸ್ಟಾರ್ಟ್ ಮಾಡಿರೋದ್ರಿಂದ ಕಾಲು ಬೆಂಡ್ ಮಾಡಿ ಕೆಳಗಡೆ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಬಟ್ ನಾನು ಯಾವಾಗ ಪೊಲಲಿ ಅಮ್ಮ ಕಟೀಲ್ ಅಮ್ಮ ಹತ್ರ ಬಂದೆ ನನಗೆ ತುಂಬ ಅಂದರೆ ತುಂಬ ಬದಲಾವಣೆ. ನಾನು ಇವಾಗ ನನ್ನ ಗಂಟಲ್ಲೇ ಕುತ್ಕೊಂಡು ದೇವ್ರಿಗೆ ಪ್ರೇ ಮಾಡ್ತೀನಿ. ಆ ಥರ ಒಂದು ಮಿರಾಕಲ್ ಆಯಿತು ನನ್ನ ಲೈಫಲ್ಲಿ. ಆ್ಯಂಡ್ ಪೊಲಲಿ ಅಮ್ಮನ ನೋಡಬೇಕಾದ್ರೆ ಯಾವಾಗಲೂ ಬಗ್ಬಿಟ್ಟೆ ನೋಡಬೇಕು. ಅಂದರೆ ಆ ಒಂದು ಏನು ಹೇಳೋದು, ಗುಡಿ ಮೂರ್ತಿ ಗುಡಿ ಹೆಂಗೆ ಇಟ್ಟಿದ್ದಾರೆ ಅಂದರೆ ಅವ್ರನ್ನ ಬಗ್ಬಿಟ್ಟೆ ನೋಡಬೇಕು. ಅದು ನೋಡಬೇಕಾದ್ರೆ ಅಮ್ಮಂದು ಕಣ್ಣಂತೂ ತುಂಬ ಪವರ್ಫುಲ್ ಇದೆ. ಅಂದರೆ ನಿಜವಾಗ್ಲೂ ಕಳೆದೋಗ್ತೀರ. ಆ್ಯಂಡ್ ಪೊಳಲಿ ಅಮ್ಮನ ಹತ್ರ ಬಂದರೆ ಐ ಮೀನ್ ಎಲ್ಲ ಆ ಟೆಂಪಲ್ ಇದು ಫುಲ್ ಸುತ್ತಮುತ್ತಲು ಅಷ್ಟೇ ಸಖತ್ತಾಗಿರೋ ಆಂಬಿಯನ್ಸ್. ಹಾಗೇನೆ ಆರ್ಕಿಟೆಕ್ಚರ್ ಹೆಂಗೆ ಮಾಡಿದ್ದಾರೆ ಅಂದರೆ ತುಂಬ ಗೋಲ್ಡ್ ಫಿನಿಶಿಂಗಲ್ಲಿ ಮಾಡಿದ್ದಾರೆ. ಬರಲೇಬೇಕು ನೀವು ಮಂಗ್ಳೂರಿಗೆ ಬಂದರೆ. ಅದು ಹೊಸ್ತಲ್ವಾ ಆಗಿದ್ದು ಪೇಂಟಿಂಗು ಬ್ರಹ್ಮಕಲಶ ಎಷ್ಟು ವರ್ಷ ಆಗಿದೆ? 3 ವರ್ಷ ಇದೆ ಇತಿಹಾಸ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಹೇಳ್ದಂಗೆನೆ ಒಂದು ನಿಮಿಷ ಆ್ಯಂಡ್ ಇನ್ನೊಂದು ಏನಂದರೆ ನಾವು ಡಿಸೈಡ್ ಮಾಡಿದ್ದೀವಿ ಈ ವರ್ಷ ಎಷ್ಟಾಗುತ್ತೆ ಅಷ್ಟು ಟೆಂಪಲ್ ವಿಸಿಟ್ ಮಾಡಲೇಬೇಕು ಅಂತ. ಬಿಕಾಸ್ ಲಾಸ್ಟ್ ಇಯರ್ ನಮಗೆ ಅಷ್ಟು ಟೆಂಪಲ್ ವಿಸಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಈ ಸಲ ನಾವು ಆದಷ್ಟು ಟೆಂಪಲ್ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಜಾನ್ವರಿ 1 ಆ್ಯಂಡ್ ತುಂಬಾ ಡಿಫ್ರೆನ್ಸಸ್ ನೋಡ್ಬೋದು. ತುಂಬಾ ಪೀಸ್ಫುಲ್ ಆಗಿರುತ್ತೆ, ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆಯೇ ವರ್ಕ್ ವೈಸ್ ಕೂಡ ತುಂಬಾ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ಸೊ ನನಗನ್ಸೋದು ದೇವ್ರಿಗಿಂತ ಪವರ್ಫುಲ್ ಯಾರೂ ಇಲ್ಲ. ಸೊ ದೇವ್ರನ್ನ ನಂಬಿ, ಮನಸ್ಸಿಂದ ನಂಬಿ ಎಲ್ಲ ಚೆನ್ನಾಗಾಗುತ್ತೆ. ಇವ್ರಿಗೆ ಲೇಟು ಅರ್ಜೆಂಟು ಇಷ್ಟು ಸಾರಿ ಎಲ್ಲ ಚೆನ್ನಾಗಿ ಹಾಕಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಆ ಬ್ಯೂಟಿನ ಹಂಗೆ ಇಡೋದ್ ಬದಲು ಟೆನ್ಷನ್ ಮಾಡಿಕೊಂಡು ಮುಖನ ಸಿಂದಿಸ್ಕೊಂಡು ಅವ್ರಿಗೆ ಟೆನ್ಷನ್ ಏನು ಗೊತ್ತಾ, ಸುಮ್ಮನೆ ಲೇಟ್ ಆಗ್ತಿದೆ ಅಂತ. ಏನು ಮನೆಯಲ್ಲಿ ಅಡಿಗೆ ಆಗಿಲ್ಲ ಅಷ್ಟೇ. ಅಡಿಗೆ ಆಗಿಲ್ಲ ಅಂದ್ರೆ ನಾವು ಸ್ವಿಗ್ಗಿ ಮಾಡ್ಬೋದು, ಸ್ವಿಗ್ಗಿಯಲ್ಲಿ ತರಿಸ್ಬೋದು. ನನಗೆ ಒಳ್ಳೇದಾಯ್ತು ಅಷ್ಟೇ. ಅದೇನ್ ಗೊತ್ತಾ, ಬಾಯಿ ಬಿಟ್ಟು ಹೇಳ್ಬೇಕು. ಇವಾಗ ಕೆಲ್ಸ ಆಗಿಲ್ಲ ಅಂದ್ರೆ ಕೆಲ್ಸ ಆಗಿಲ್ಲ ಅನ್ನೋದು ನಮ್ಗೆ ಏನಕ್ಕೆ ಅವ್ರು ಇಷ್ಟು ಟೆನ್ಷನ್ ತಗೋತಾ ಇದಾರೆ ಅಥವಾ ಯಾಕೆ ಗಡಿಬಿಡಿ ಮಾಡ್ತಾ ಇದಾರೆ ಅಂದ್ರೆ ಬಾಯಿ ಬಿಟ್ಟು ಹೇಳಿದ್ರೆ ನಮ್ಗೂ ಅರ್ಥ ಆಗುತ್ತೆ ಏನು ಅಂತ. ಇದು ಬರೀ ಬೇಗ ಹೋಗೋಣ ಅಂದ್ರೆ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ ಅಲ್ವಾ. ಬಿಕಾಸ್ ನಮಗೂ ಟೆಂಪಲ್ ಬರೋದು ನಾವು ಮಂಗ್ಳೂರ್ಗೆ ಅಪರೂಪ. ಆ್ಯಂಡ್ ಇನ್ನೊಂದೇನಂದ್ರೆ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಅದು ಹೆಂಗೆ ಹುಡ್ಕೋದು ಅಂತ ನಮಗೆ ಬಿಟ್ಟಿರೋದು. ಇವಾಗ ಅವ್ರಿಗೆ ಊಟ ಮಾಡೋಕ್ಕೆ ಟೈಮು ಆಗಿಲ್ಲ ಅಂದರೆ ನಾವೇನು ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೀರಾ, ನಾವೇನು ನಿಮ್ಮ ತಲೆ ಮೇಲೆ ಕುತ್ಕೊಂಡು ನೀವೇ ಮಾಡಬೇಕು ಅಂತ ಹೇಳಲ್ಲ. ಸ್ವಿಗ್ಗಿ ಅಲ್ಲಾದರೂ ತರಿಸ್ಕೊಂಡು ತಿಂತೀವಿ ಅಂತ ಹೇಳ್ತೀವಿ. ಇವಾಗ ಟೆಕ್ನಾಲಜಿ ಬದಲಾಗಿದೆ, ಫೆಸಿಲಿಟಿಗಳು 1000 ಇದೆ. ಸೊ ಬಸ್ಸಿದು ಹಾರ್ನು ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ, ಬಟ್
ಅಯ್ಯೋ ಸ್ಮಿತಾ ಟ್ರಾವೆಲ್ಸ್ ಮೋಟರ್ಸ್ ಅವರು ಫುಲ್ ಎಕ್ಸ್ಪ್ರೆಸ್ ಬಸ್ ಅವ್ರದ್ದು ಮಂಗಳೂರೇ. ನಾನು ನಿಜ ಫ್ರ್ಯಾಂಕ್ ಆಗಿ ನನಗೆ ಮಂಗಳೂರಲ್ಲಿ ಒಂದೆರಡು ವಿಷಯಗಳು ಇಷ್ಟ ಇಲ್ಲ ಅಂತಂದ್ರೆ ಅದರಲ್ಲಿ ಎಕ್ಸ್ಪ್ರೆಸ್ ಬಸ್ಗಳು ಓಡಿಸೋ ರೀತಿ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ಮೈ ಹೇಟೆಸ್ಟ್. ಯಾಕಂದರೆ ಸಿಕ್ಕಾಪಡೆ ಆಕ್ಸಿಡೆಂಟ್ಸ್ಗಳು ಆಗೋದು ಈ ಬಸ್ಗಳಿಂದನೇ. ಕೆಲವರು ಸ್ಟೆಪ್ಸಿಂದ ಬಿದ್ದು ಸತ್ತಿರೋದು, ಇಂಜರಿ ಆಗಿರೋದು ಇದೆ ಬಿಕಾಸ್ ಆಫ್ ದ ವೇ ದೇ ಟ್ರಾವೆಲ್. ಸೊ ಕೇರ್ಫುಲ್ ಆಗಿದ್ದು ಅನಾಯಿಂಗ್ ಇರುತ್ತೆ ಅಂದರೆ ನಿಜ. ನಿಲ್ಲಿಸ್ಬಿಟ್ಟು ನಾವೇ ಹೋಗಿ ಬಯ್ಯೋಣ ಅನಿಸುತ್ತೆ, ಅಷ್ಟು ರೂಡಾಗಿ ಓಡಿಸ್ತಾರೆ ಗಾಡಿನ. ಸೊ ಬೇಸಿಕಲಿ ಇವಾಗ ಅಮ್ಮಂದ ಅದು ಪ್ರಾಬ್ಲಮ್, ಅಡುಗೆ ಆಗಿಲ್ಲ ಅಂತ. ಲೈಫಲ್ಲಿ ಚಿಕ್ಕ ಪುಟ್ಟ ವಿಷಯಗಳು ಇರುತ್ತೆ. ಬಟ್ ನಾವಿವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಅಲ್ಲಿ ನಾವು ನೆಮ್ಮದಿಯಾಗಿ ಖುಷಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ದೇವರ ಒಂದು ವೈಬ್ನ. ಓಕೆನಾ? ನನ್ನ ನೋಡ್ತಿದ್ದಾರೆ ಯಾಕೆ? ಆ್ಯಂಡ್ ಈ ಸಾರಿ ನೀವು ಎಲ್ಲಿ ತಗೊಂಡಿದ್ದಮ್ಮ? ಇದು ಪ್ರತಿಭಾದು ಸೀರೆ ಸಂಭ್ರಮ ವ್ಲಾಗ್ ನೋಡಿರ್ತೀರ ನೀವು. ಸೊ ಈ ಸಾರಿನ ಅಮ್ಮ ಅಲ್ಲಿಂದನೇ ತಗೊಂಡಿದ್ದು, ಪ್ರಕೃತಿ ಅವರಿಂದ. ಪ್ರಕೃತಿ ಅವರು ನೋಡಿದ್ರೆ ಡೆಫಿನೆಟ್ ಆಗಿ ಖುಷಿ ಪಡ್ಕೋತಾರೆ. ಸಖತ್ತಾಗಿ ಕಾಣಿಸ್ತಾ ಇತ್ತು ಸಾರಿ, ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಅಮ್ಮ ನೋಡಿ ಎಷ್ಟು ಕ್ವಿಕ್ಕಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಫುಲ್ ಸ್ಟೈಲ್ ಜೋಶ್ ನೋಡಿ ಅವ್ರದ್ದು. ನಾವೇ ಇಬ್ರು ಇಲ್ಲಿ ಏನು ಬಟ್ಟೆ ಇಲ್ಲ ಅಂತಿದ್ವಿ ಬೆಳಗ್ಗೆಯಿಂದ. ಆರೆ ಮಲ್ಲಿಜ್ ಮಾರೆ ಎಡ್ಡೆ ಜಿಗ್ಗಾತಿರ್ ಯಾರು ಏರಡ ಪೊಲ್ಲ ನೀರು ಚನಿ ಅಡ ಅಣ್ಣ ಊತ ಕೊಡ್ತಾರೆ. ಅದ ಕೈದಕ್ಕ ಅವನಲ್ಲೇ ದೂಳುಡು ಪಾನಿ एक एक लोगों को हेल्थ इश्यूज होता है ना. हमको ನೋಡಿ ಇಲ್ಲಿ ಈ ಫ್ರಿಡ್ಜ್ ಸಕ್ಕದ ಇಷ್ಟ ಆಯಿತು. ಕೂಲರು ಅವ್ರದ್ದು ಇದನ್ನು ಫ್ರಿಡ್ಜ್ ಥರ ಮಾಡಿದ್ದಾರೆ. ಫ್ರಿಡ್ಜ್ ಥರ ಅಲ್ಲ, ಫ್ರಿಡ್ಜ್ನೇ ತಂದಿದ್ದಾರೆ ಇಲ್ಲಿ ಕೂಲರ್. ಜಯನಗರ ಡಿಪೋ ಶುಗರ್ ಕೇನ್ काय बच्चे आणि काही करता हां काही देतो. ಒಂದು ದೊಡ್ಡ ಬ್ಲಂಡರ್ ಆಗಿದೆ, ಒಂದು ದೊಡ್ಡ ಫ್ಲಾಪ್ ಸೀನ್ ಆಗಿದೆ. ನಾವಿಬ್ಬರು ಕುಡಿತಾ ಇದ್ವಿ ಶುಗರ್ ಕೇನ್ ಜ್ಯೂಸ್ ಕುಡ್ದಾದ್ಮೇಲೆ ನಾವು ಕುಡಿಬೇಕಾದ್ರೆ ವಿಡಿಯೋ ತೆಗ್ದಿದ್ವಿ. ಅದು ಎಲ್ಲ ಹೋಗಿದೆ ಏನಾಯಿತು ಗೊತ್ತಿಲ್ಲ. ಸೊ ಇವಾಗ ಬರೀ ಗ್ಲಾಸ್ ಇದೆ ಅಷ್ಟೇ. ಆಮೇಲೆ ನಾವು ಅಲ್ಲಿ ಬಿಸಾಕಿದ್ವಿ ಅಂತ ನೀವು ಇದು ಮಾಡಬೇಡಿ. ಅವನೇ ಹೇಳ್ದ ಇಲ್ಲೇ ಬಿಸಾಕಿ ಮ್ಯಾಮ್, ನಾವೆಲ್ಲ ಬಿಸಾಕ್ತೀವಿ ಅಂತ. ಬಟ್ ನೋಡಿ ನಮ್ಮ ವಿಡಿಯೋನೇ ಹೋಗಿದೆ. ನೀರಿಡಿಯಿಂದ ಹಾಕ್ಬೋದು. ಪೊಲಲಿ ಅಮ್ಮ ದರ್ಶನ ಪಡೆದ ಮೇಲೆ ನಾವು ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮ ಹತ್ರ ಬಂದ್ವಿ. ಇದು ಒಂದು ನಮ್ಮ ಯಾವಾಗಲೂ ನಾವು ಫಾಲೋ ಮಾಡುವಂಥ ಟ್ರೆಡಿಷನ್. ಇಲ್ಲಿ ಬರೋದಂದರೆ ತುಂಬಾ ನೆಮ್ಮದಿ ಆಗುತ್ತೆ ನಮ್ಮಿಬ್ರಿಗಂತೂ. ಫುಲ್ ಡ್ರೈ ಆಗಿದೆ. ಪೊಳಲಿ ಅಮ್ಮನಿಗೆ ನಾವು ಹೂವು ಕೊಟ್ಟಿದ ಮೇಲೆ ಕಟೀಲ್ ಅಮ್ಮನಿಗೂ ಕೊಡಬೇಕು ಅಲ್ವಾ, ಸೊ ಅದಕ್ಕೆ ತಗೊಂಡು ಹೋಗ್ತಾ ಇದ್ವಿ.
ಒಯ್ ಅಲ್ಲಿ ಆ ದೇವ್ರ ದರ್ಶನ ಅಲ್ಲೇ ಮಂಗಳಾರತಿ ಹೋಗೋಣ. 2:30. ಎರಡೂ ದೇವಸ್ಥಾನಗಳಿಗೆ ಹೋಗಿ ನಾವು ಮನೆಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ಬಿಕಾಸ್ ತುಂಬಾ ಸೆಕೆ ಇತ್ತು ಅವತ್ತು. ಮಂಗಳೂರಲ್ಲಿ ಯಾವಾಗಲೂ ಸೆಕೆನೇ ಆ್ಯಕ್ಚುಲಿ. ಇವಾಗ ಒಂದು ಬ್ಲಂಡರ್ ಆಯಿತು. ನಾನು ಆನ್ ಮಾಡಿದ್ದೀನಿ, ಅದು ಒಂದೊಂದ್ಸತಿ ಇಲ್ಲಿಂದ ಆನ್ ಮಾಡಿದ್ರೆ ಆನ್ ಆಗಲ್ಲ. ಕಬ್ಬಿದ್ದು ಆಗಿದೆ ಅಷ್ಟೇ. ಇಲ್ಲ, ಅವಾಗಿದ್ದು ಆನ್ ಆಗಿತ್ತು, ಅದೇ ಕಂಟಿನ್ಯೂ ರೀಲ್ ಮಾಡಿದ್ದೆ. ನಾನು ಇನ್ನೊಂದು ವಿಡಿಯೋಗೆ ಸ್ಟಾಪ್ ಮಾಡಿಬಿಟ್ಟು ಆನ್ ಮಾಡಬೇಕಾದ್ರೆ ಆ ವಿಡಿಯೋ ಸೇವ್ ಆಗಿ ಇರಬೇಕಿತ್ತು. ಅದು ಗೊತ್ತಿಲ್ಲ ಏನಕ್ಕೆ, ನಿನ್ನ ಫೋನ್ ಪ್ರಾಬ್ಲಮ್ ಆಯ್ತೇನೋ ಹೇಳ್ತಾ ಇದ್ದೆ. ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇವಾಗ ಬಟ್ಟೆ ಬಗ್ಗೆ ನಂದು ಅಮ್ಮಂದು ಒಂದು ಡಿಸ್ಕಷನ್ ಆಗ್ತಿತ್ತು. ಸೊ ಬೇಸಿಕ್ಲಿ ನಾನೇನು ಹೇಳ್ತಾ ಇರೋದಂದರೆ, ರಿಪೀಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಎಷ್ಟೋ ಸಲ ನನ್ನ ಬಟ್ಟೆಗಳನ್ನೇ ರಿಪೀಟ್ ಮಾಡಿದ್ದೀನಿ. ಆದರೂ ನನ್ನ ಫ್ರೆಂಡ್ಸ್ ಅಂತಾರೆ, ಎಷ್ಟು ಬಟ್ಟೆ ಇದೆ ನಿನಗೆ, ನೀನು ರಿಪೀಟೇ ಮಾಡಲ್ಲ ಅಂತ. ಇಲ್ಲ, ಮಾಡಿದ್ದೀನಿ, ಮಾಡಿಲ್ಲ ಅಂತ ಅಲ್ಲ. ಇವಾಗಲೂ ನಾನು ರಿಪೀಟ್ ಮಾಡೋಕ್ಕೆ ಬಟ್ಟೆ ರೆಡಿ ಇದ್ದೀನಿ. ಬಟ್ ಕೆಲವೊಂದು ಒಕೇಶನ್ಸ್ಗಳಿಗೆ ನಾವು ತಕ್ಕಂಥದ್ದೇ ನಾವು ಡ್ರೆಸ್ ಮಾಡಬೇಕು. ಸೊ ನಾನು ಅಮ್ಮನ ಹತ್ರ ಅಂತಿದ್ದೆ, ನಿಮ್ಮ ಮಕ್ಕಳಿಬ್ರು ಸೆಲೆಬ್ರಿಟೀಸು, ಹಂಗಾಗಿ ಆ ಥರನೇ ಡ್ರೆಸ್ ಮಾಡಬೇಕು ಅಂತ. ಅದಕ್ಕೆ ಅಮ್ಮ ಅಂತಿದ್ದಾರೆ, ನೀವೇ ಸೆಲೆಬ್ರಿಟೀಸ್, ನಾವೇ ಹೇಳ್ಕೊತಿದೀವಿ ಅಂತೆ ಸೆಲೆಬ್ರಿಟೀಸ್ ಅಂತ. ದಿಸ್ ಇಸ್ ದ ಸಿಂಪ್ಲಿಸಿಟಿ ಅವ್ರು ಕಳ್ಸಿಕೊಟ್ಟಿರೋದು ನಮಗೆ. ಅದಕ್ಕೋಸ್ಕರ ನಾವು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇಷ್ಟುವರೆಗೆ ಯಾರ ಹತ್ರನೂ ನಾವು ಸೆಲೆಬ್ರಿಟೀಸು ಅದು ಇದು ಅಂತ ನಾವು ಮಾತಾಡೂ ಇಲ್ಲ, ಹೇಳ್ಕೊಂಡೂ ಇಲ್ಲ. ಬಟ್ ಅಮ್ಮನ ಜೊತೆಗೆ ಆಬ್ವಿಯಸ್ಲಿ ನಾನು ಓಪನ್ ಆಗಿ ಮಾತಾಡಲೇಬೇಕು. ಓಕೆ, ಎನಿವೇಸ್ ಅದು ಬಿಡಿ. ಇವಾಗ ನಾವು ಡ್ರೆಸ್ಸಿದು ಟಾಪಿಕ್ ಹೋದರೆ ಅಮ್ಮ ಅಂತಾರೆ, ನೀನು ಎಷ್ಟೇ ಕಬಟಲ್ಲಿ ಡ್ರೆಸ್ ಇದ್ರೂ ಡ್ರೆಸ್ ಇಲ್ಲ ಅಂತೀಯ ಅಂತ. ಸತ್ಯ. ಆ ಟಾಪಿಕ್ ಒಂದು ದೊಡ್ಡ ಸೂಟ್ ಕೇಸಲ್ಲಿ ಇಡೀ ಬಟ್ಟೆ ಹಾಕಿ ಸರಿ, ನಂಗೆ ಏನು ಏನಿಲ್ಲ. ಬಟ್ ಇಲ್ಲಿ ಅಮ್ಮ ನಿಮ್ಗೊಂದು ಹೇಳೋಕ್ಕಿತ್ತು. ನಾನು ನೀವು ಅದ್ವಿತಿ ಅವರು ಮಾಡಿರೋ ಟ್ವಿನ್ಸ್ ಬಗ್ಗೆ ಕಾನ್ಸೆಪ್ಟ್ ಇರೋ ವಿಡಿಯೋ ಸೂಪರ್ ಹಿಟ್ ಆಗಿ 1,00,000 ವ್ಯೂಸ್ ಹೋಗಿದೆ. ಸೊ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಏನು ಹೇಳ್ತೀರಾ? ಥ್ಯಾಂಕ್ಸ್, ನಿಮ್ಮ ಸಪೋರ್ಟ್ಗೆ ಇನ್ನು ಮುಂದೆ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಮಕ್ಕಳು ಸೆಲೆಬ್ರಿಟೀಸ್ ಹೌದಾ ಅಲ್ವಾ? ಬೇಗ ಸೆಮಿ ಇದು ನನ್ನ ಲೈಫಲ್ಲಿ ಕೇಳಿಲ್ಲ. ಅಂದ್ರೆ ಅವ್ರು ಹೇಳ್ತಿರೋದು ಮನೆಯಲ್ಲಿ ನಾರ್ಮಲು, ಹೊರಗಡೆ ಇರೋ ಕೆಲವರು ಯಾರು ನಮ್ಮ ಪ್ರೀತಿ ಪಾತ್ರರು ಅಭಿಮಾನಿಗಳಿದ್ದಾರೆ, ಅವ್ರು ಯಾರು ನಮ್ಮನ್ನ ಸೆಲೆಬ್ರಿಟೀಸ್ ಅಂತ ಕರೀತಾರೆ, ಅವ್ರಿಗೆ ಮಾತ್ರ ನಾವು ಮನೆಯಲ್ಲೆಲ್ಲ ಏನೋ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ಇನ್ ಕೇಸ್ ಯಾವ್ದು ಏನಾದರೂ ವಿಡಿಯೋ ಅಮ್ಮ ಜೊತೆಗೆ ಮಾಡಬೇಕು ಅಂತ ಇದ್ರೆ
ಕಮೆಂಟ್ ಮಾಡಿ. ಬಟ್ ಒಂದೇ ಒಂದು ರೂಲ್ಸ್ ಏನಂದರೆ, ನಾವು ಮಂಗ್ಳೂರಿಗೆ ಬರಬೇಕಾದ್ರೆ ಮಾತ್ರ ಆ ವಿಡಿಯೋನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಆಗಲ್ಲ, ಅಮ್ಮ ಇರಲ್ಲ. ಬಟ್ ಬೆಂಗಳೂರಲ್ಲಿ ಅವ್ರು ಬಂದಾಗ ಮಾಡ್ಬೋದು ನಾವು ಅದನ್ನು. ಬಟ್ ಹೇಳಿ, ಏನಾದರೂ ಮಂದಿ ಟ್ವಿನ್ಸ್ ಮಕ್ಕಳಿದ್ದಾರೆ, ಸೊ ಅವ್ರ ಅಮ್ಮ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಹೌದು, ತುಂಬ ಜನ ಮಾಡಿದ್ದಾರೆ ಕಮೆಂಟ್ಸ್, ತುಂಬ ಜನ. ಎಷ್ಟೋ ಜನ 5 ನಿಮಿಷ ಡಿಫ್ರೆನ್ಸಲ್ಲಿ ಹುಟ್ಟಿದವರು ಕಮೆಂಟ್ ಮಾಡಿದ್ದಾರೆ. ಎಸ್, ಆ್ಯಂಡ್ ತುಂಬ ಜನ ನಿಮ್ಮ ಕಮೆಂಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಕುಡ್ಲದಕ್ಕುಲ್ಲ ಮಸ್ತ್ ಜನ ಕಮೆಂಟ್ ಬಂದಾರೆ. ಲವ್ ಫ್ರಮ್ ಕುಡ್ಲ ವ್ಲಾಗ್ಸ್ ಇಷ್ಟ ಒಂದೊಂದು ಬಂದು. ಥ್ಯಾಂಕ್ ಯು ಸೋ ಮಚ್ ನಿಕ್ಲೆನ ಪ್ರೀತಿಗೆ ಇಂಚನೆ ಪಡು ಮೋಕೆ ಮಂತೊಂದು ಉಪ್ಲೆ ಇಂಕ್ಲಿಗೆ ನಾತು ಜಾಸ್ತಿ ಕಾಂಟೆಂಟ್ ಕಾಣೋದು ಬರ್ಪ. ಆ್ಯಂಡ್ ತುಂಬ ಕಡೆಯಿಂದ, ಹಾಸನ್ ಕಡೆಯಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಾವು ನೋಡ್ತಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ, ಆದಷ್ಟು ನಾವು ರಿಪ್ಲೈ ಕೂಡ ಮಾಡ್ತಿದ್ದೀವಿ. ತುಂಬ ಜನ ಇಷ್ಟ ಆಗ್ತಿದೆ ವ್ಲಾಗ್ ಅಂತಿದ್ದೀರಾ. ನಮ್ಮ ನಿಜ ವ್ಲಾಗ್ಸ್ ಮಾಡೋಕ್ಕೆ ಬರಲ್ಲ, ನಮಗೆ ನಾವು ಕಲಿತಾನೆ ಇದ್ದೀವಿ. ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ. ಐ ಹೋಪ್ ಯು ಗೈಸ್ ಆರ್ ಸ್ಟಿಲ್ ಗೋಡ್ ಎಂಜಾಯ್ ಇಟ್. ಆ್ಯಂಡ್ ಈ ಥರನೇ ನಿಮ್ಮ ಒಂದು ಇಬ್ಬರು ಟ್ವಿನ್ಸ್ಗೂ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಫ್ಯಾಮಿಲಿನ ಇನ್ನಷ್ಟು ನಾವು ಬೆಳೆಸೋಣ, ಸೊ ದಟ್ ಒಂದಿನ ನಾವೆಲ್ಲ ಸಬ್ಸ್ಕ್ರೈಬರ್ಸ್ ಜೊತೆ ಮೀಟ್ ಆಗೋಣ, ಮಾತಾಡೋಣ ಫೇಸ್ ಟು ಫೇಸ್ ಅಂತ ಕೇಳ್ಕೊತೀನಿ. ಇಲ್ಲಿ ಶ್ರೀದೇವ್ ಕಾಲೇಜ್ ಇದೆ. ಇದು ನಮ್ಮ ಏರ್ಪೋರ್ಟ್ ರೋಡ್, ಮಂಗಳೂರಿನ ಏರ್ಪೋರ್ಟ್ ರೋಡ್. ಬೆಂಗಳೂರು ಏರ್ಪೋರ್ಟ್ ರೋಡ್ ನೋಡಿರ್ತೀರಾ, ಇದು ನಮ್ಮ ಮಂಗಳೂರು ವಿಮಾನ ನಿಲ್ದಾಣ. ಇಲ್ಲಿ ಜೈ ಆಂಜನೇಯ ಇದೆ, ದೇವ್ರದಿದೆ. ಇಲ್ಲಿ ನಮ್ಮ ಮಂಗಳೂರು ಏರ್ಪೋರ್ಟ್ ಇಂದ ಎಕ್ಸಿಟ್ ಆಗಿರೋದು. ಅಮ್ಮ ಇಲ್ಲಿ ಶಂಕರ ಭವನ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಒಂದು ಶಂಕರ ಭವನ ಇಲ್ಲಿ ಅಲ್ಲ, ಸ್ವಲ್ಪ ಇರೋದು ಇನ್ನು ಸ್ವಲ್ಪ ಕೆಳಗಡೆ ಇದೆ, KPT ಹತ್ರ. ಒಳ್ಳೇದಿದೆ ಅಂತೆ ತಿಂಡಿ ಅಂತ ಸರ್ವಿಸ್ ಎಲ್ಲ. ಕಾರಲ್ಲಿ ಫುಲ್ಲು ನಿದ್ದೆ. ನಾನೊಂದು ಸ್ಟಾಪ್ ಕೂಡ ಮಾಡಿ ಬಂದೆ. ಲಾಲ್ ಸ್ಟುಡಿಯೋ ಇಂದ ನಾನು ಜ್ಯುವೆಲ್ರೀಸ್ನ ತೊಗೊಂಡೆ. ನಾಳೆ ಶೂಟ್ ಮಾಡ್ತಾ ಇದ್ದೀನಿ ಲಾಲ್ ಸ್ಟುಡಿಯೋಸ್. ಏನಿದೆ ಅಂತ ಆಮೇಲೆ ತೋರಿಸ್ತೀನಿ ಒಳಗಡೆ. ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಸರಿ ಇಲ್ಲ. ಏನಾಯ್ತೆ, ಬ್ಯಾಟ್ರಿ ಬಂದಾಗಿದೆ ನಿಂದು. ಮಂಗಳೂರು ವೆದರು, ಕಾರಲ್ಲಿ ಮುಂದೆ ಕುತ್ಕೊಂಡು ಶೆಕೆ ಆಗ್ತಾರೆ. ನಾನಂತೂ ಬಟ್ಟೆ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಇವತ್ತು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ಇವತ್ತು ನೆಕ್ಸ್ಟ್ ಏನಿದೆ ಪ್ಲ್ಯಾನ್ಸ್ ನಮ್ಮದು ಅದನ್ನ ಮಾಡ್ತೀನಿ. ನಾನು ಅಷ್ಟೇ. ಅಲ್ಲಿವರೆಗೂ ಗುಡ್ ನೈಟ್. ಅಂದರೆ ಇದು ಗುಡ್ ಆಫ್ಟರ್ನೂನೇ, ನೈಟ್ ಅಲ್ಲ, ಬಟ್ ನಮಗೆ ಗುಡ್ ನೈಟ್. ಸ್ವಲ್ಪ ನಿದ್ದೆ ಮಾಡಿ ಎದ್ದು ಇಬ್ಬರು ಹೇರ್ ವಾಶ್ಗೆ ಅಂತ ಸಲೂನ್ಗೆ ಬಂದ್ವಿ. ಹೇರ್ ವಾಶ್ ಮಾಡ್ತಿದ್ದಾರೆ ನೋಡಿ ಅಶ್ವಿತಿ. ಹಾಯ್. ಇವಾಗ ಹೇರ್ ಎಲ್ಲ ಫುಲ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ವಾಶ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಿದ್ದೆನೂ ಆಯಿತು, ವಾಶು ಆಯಿತು. ಇವಾಗ ನಮಗೊಂದು ಮೆಹಂದಿ ಫಂಕ್ಷನ್ಗೆ ಹೋಗೋಕ್ಕಿದೆ, ಸೊ ಅದಕ್ಕೆ ರೆಡಿ ಆಗೋಕ್ಕಿದೆ. ನಮ್ಮ ಎಟೈರ್ ಏನು ಹಾಕ್ಕೋತಿದ್ದೀವಿ, ಬಟ್ಟೆ, ಯಾರು ಕಾಸ್ಟ್ಯೂಮ್, ಬಿಸಿ ಬಿಸಿ ಟೀ. ಸೊ ಈಚೆ ಬಿಸಿ ಟೀ. ಸೋ ಗ್ರೇಟ್ಫುಲ್. ಯಾಕಂದರೆ ಇವ್ರು ಆ್ಯಕ್ಚುಲಿ ನಮ್ಗೆ ಇವಾಗ ಟೀ ತಂದು ಕೊಟ್ರಲ್ಲ ಅವರು. ಸೊ ಅವ್ರ ಅಪ್ಪ ಜೊತೆ ಕೆಲಸ ಮಾಡ್ತಿದ್ದಿದ್ದವರು. ಆ್ಯಂಡ್ ನಮ್ಮನ್ನು ಕೂಡ ನೋಡ್ಕೋತಾರೆ. ಸೊ ನಮಗೆ ಸಂಜೆ ಹೊತ್ತು ಟೀ ಅವರೇ ಮಾಡಿಕೊಡೋದು. ಆ್ಯಂಡ್ ನನಗೆ ಸ್ಟೀಲ್ ಲೋಟದಲ್ಲಿ ಕುಡಿಯೋದು ಸಖತ್ ಇಷ್ಟ. ಎಷ್ಟು ಜನರಿಗೆ ಇಷ್ಟ ಕಮೆಂಟ್ ಮಾಡಿ. ನನಗೆ ಬಿಸಿ ಆಗಲ್ಲ, ಹಂಗಾಗಿ ನನಗೆ ಬಿಸಿ ಮುಟ್ಟಕ್ಕೂ ಒಂದೊಂದು ಸಲ ತುಂಬ ನಂಗೆ ಗೊತ್ತಿಲ್ಲ ಯಾಕಂತ. ಮುಂಚೆ ನಂಗೆ ಹಂಗೆ ಇರಲಿಲ್ಲ, ಇತ್ತೀಚೆಗೆ ಬಿಸಿ ಮುಟ್ಟಕ್ಕೂ ಆಗಲ್ಲ. ಬಟ್ ನನಗೆ ಸ್ಟೀಲ್ ಲೋಟದಲ್ಲಿ ಕುಡಿಯೋದು ಮತ್ತು ಊಟ ಮಾಡೋದು ಸ್ಟೀಲ್ ಪ್ಲೇಟಲ್ಲಿ ತುಂಬಾ ಇಷ್ಟ. ಪ್ಲೇಟ್ ನನಗೂ ಸ್ಟೀಲ್ ಇಷ್ಟ, ಬಟ್ ಗ್ಲಾಸ್ ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ನಂಗೆ ಬಿಸಿ ಆಗಲ್ಲ. ಕೋಲ್ಡ್ ಜ್ಯೂಸ್, ಕೋಲ್ಡ್ ಜಾಯ್ ಎಲ್ಲ ನಾನು ಕುಡಿತಾ ಇರೋದು ಲೋಟದಲ್ಲಿ. ಸೊ ಇವಾಗ ನಾವು ರೆಡಿ ಆಗ್ತೀವಿ.
ರೆಡಿಯಾಗಿ ಫಂಕ್ಷನ್ಗೆ ರೆಡಿ ಆಗಿದ ತಕ್ಷಣ ವ್ಲಾಗ್ಸ್ ಆದಷ್ಟು ಮಾಡ್ತೀವಿ. ತುಂಬ ಟೈಮ್ ಆದಮೇಲೆ ನಾವು ನಮ್ಮ ರಿಲೇಟಿವ್ದು ಒಂದು ಮೆಹಂದಿ ಫಂಕ್ಷನ್ಗೆ ಹೋಗ್ತಿರೋದು. ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಗುಜರಾತಿ ಅವ್ರನ್ನ ಮದುವೆ ಆಗ್ತಿರೋದು ಅವರು. ಸೊ ಒಂಥರ ಬೇರೆ ಥರ ಇರುತ್ತೆ ಅಂತ ಅಮ್ಮಗೆ ನಾವು ಬರಬೇಕು ಅಂತ ಅವ್ರು ತಲೆ ತಿಂದು ನಮ್ಮನ್ನು ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಬನ್ನಿ ನಮ್ಮ ಜೊತೆ ನೀವು ಕೂಡ ವ್ಲಾಗ್ನ ಎಂಜಾಯ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಲೋ, ರೆಡಿ ಆಗಿ ಅಯ್ಯೋ 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 ಸ್ವಿಗ್ಗಿದಾರು ಬರೀಡ್ದು ಫೈನ್ ಫೈನ್. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೆ ನಾವು ಬ್ಯಾಕ್ ಟು ಕಾರ್. ನಮ್ಮದು ಕಾರಲ್ಲೇ ವ್ಲಾಗ್ ಜಾಸ್ತಿ ಆಗ್ತಿದೆ ಅನಿಸ್ತಿದೆ ಇತ್ತೀಚೆಗೆ. ಬಟ್ ಕಾರಲ್ಲಿ ಮಾಡ್ತಿರೋ ವಿಡಿಯೋಗಳು ತುಂಬ ಇಷ್ಟಪಡ್ತಿದ್ದೀರಾ. ಸೊ ಥ್ಯಾಂಕ್ ಯು. ನಾವು ಇವಾಗ ನಮ್ಮ ರಿಲೇಟಿವ್ ಫಂಕ್ಷನ್ಗೆ ರೆಡಿ ಆಗಿದೆ. ಅಮ್ಮ ಸಂಗೀತ ಮೆಹಂದಿ ಆ್ಯಂಡ್ ಐ ಥಿಂಕ್ ಮಂಗಳೂರಲ್ಲಿ ತುಂಬ ಟೈಮ್ ಆಗಿದ್ಮೇಲೆ ನಾವೊಂದು ಮೆಹಂದಿ ಫಂಕ್ಷನ್, ಸಂಗೀತ್ ಫಂಕ್ಷನ್ ಹೋಗ್ತಾ ಇರೋದು. ಅದು 3 ಜನ ಜೊತೆಗೆ. ಹೌದು, ಲಾಸ್ಟ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ ಸಂಗೀತ್ ಹೋಗಿದ್ದೆ ಲಾಸ್ಟ್ ಇಯರ್. ಅದಾದಮೇಲೆ ಯಾವುದೇ ಸಂಗೀತು ಅದು ಇದು ಅಂತ ಹೋಗಿರಲಿಲ್ಲ. ಅಮ್ಮ ಫುಲ್ ರೆಡಿ ಆಗಿದ್ದಾರೆ. ಮುಂದೆ ಬನ್ನಿ. ಆ್ಯಸ್ ಆಲ್ವೇಸ್ ಬ್ಯೂಟಿ ಕ್ವೀನ್. ಅವ್ರ ಜೊತೆ ನಾವು ಫೋಟೋ ಹಾಕಿದರೆ ಸಾಕು, ನಮ್ಮನ್ನು ಯಾರೂ ನೋಡಲ್ಲ. ಅಷ್ಟು ಬ್ಯೂಟಿ ಕ್ವೀನ್ ಅವರು. ಅವ್ರಿಗೆ ಹೇಳಿದ್ರೆ ಆ ಥರ ನಾಚಿಕೆ ಆಗುತ್ತೆ. ಬಟ್ ಅದು ಸತ್ಯನೇ. ಕ್ವೀನ್ ಅಂತ ಹೇಳ್ತಾರೆ. ಅವ್ರ ಚಂದ ನಮ್ಗೆ ಅರ್ಧನೂ ಬಂದಿಲ್ಲ. ಏನು ಮಾಡೋದು? ಅಪ್ಪ ಇರ್ತಿದ್ರೆ ಅಪ್ಪಗೆ ಇದು ಕೇಳಿಸ್ಕೊಂತಿದ್ರೆ ಏನು ನೀವು ನನ್ನ ಥರ ಇದ್ದು ಚೆನ್ನಾಗಿಲ್ವಾ ಅಂತ ಹೇಳ್ಬೋದಿತ್ತು. ಬಟ್ ಎಸ್, ರೆಡಿ ಆಗಿ ಹೋಗ್ತಿದ್ದೀವಿ. ಆ್ಯಂಡ್ ಈ ಔಟ್ಫಿಟ್ ಫುಲ್ ಲುಕ್ ಆದರೆ ನಾವು ವಿಡಿಯೋಸ್ ತಗೋತೀವಿ. ಇಲ್ಲಾಂದರೆ ಬೇಗದಲ್ಲಿ, ಐ ಮೀನ್ ನಾಳೆ ನಾನು ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಹೌದು. ಆ್ಯಂಡ್ ನಾನು ಈ ಡ್ರೆಸ್ ಹಾಕಿರೋದು ಬಿಂದು ಅವ್ರದ್ದು. ನಾನು ಹಾಕಿರೋ ಡ್ರೆಸ್ ಬಂದ್ಬಿಟ್ಟು ಇನಯ ಸಂಜನಾ ಅವ್ರದ್ದು. ನಂದು ಯಾರ ಅಲಂಕಾರ ಅವ್ರದ್ದು. ಸೊ ಆಬ್ವಿಯಸ್ಲಿ ನೀವು ನೋಡಿರ್ತೀರಾ ನಮ್ಮಿಬ್ಬರು ಪ್ರೊಫೈಲಲ್ಲಿ. ಇನಯ, ಚಂದನ್ ಗೌಡ ಮತ್ತು ಬಿಂದು ಅವರ ವಿಆರ್, ಈ ಒಂದು ಡಿಸೈನರ್ಸ್ ಜೊತೆ ನಾವು ತುಂಬ ವರ್ಕ್ ಮಾಡಿದ್ವಿ. ಅದರ ಜೊತೆಗೆ ನಾನು ಅಕ್ಷತಾ ಅವರ ಜೊತೆ ಕೂಡ ತುಂಬ ವರ್ಕ್ ಮಾಡಿದ್ದೀನಿ. ಅಕ್ಷತಾ ಆಗಿರಲಿ, ಅದ್ವಯ್ ಅಂತ ಡಿಸೈನರ್ ಇದ್ದಾರೆ, ಮೋನಿಶಾ ಅವರು, ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ. ತುಂಬ ಜನ ವರ್ಕ್ ಮಾಡಿದ್ದಾರೆ ನಮ್ಮ ಜೊತೆ. ಆ್ಯಂಡ್ ವಿ ಆರ್ ಸೋ ಗ್ರೇಟ್ಫುಲ್. ಯಾಕಂದರೆ ನಮ್ಗೆ ಈ ಥರ ಕಾಸ್ಟ್ಯೂಮ್ಸ್ ಕೊಡ್ತಾರೆ. ಆ್ಯಂಡ್ ಇದು ಆ್ಯಕ್ಚುಲಿ ನಾವು ಶೂಟಿಗೆ ಅಂತ ತಂದಿದ್ದು. ಬಟ್ ಸಡನ್ ಆಗಿ ಅಮ್ಮ ಕೂಡ ಇಲ್ಲಿ ಫಂಕ್ಷನ್ ಇದೆ ಅಂದರು ಅಂತ ಹಾಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ದೇ ಆರ್ ಸೋ ಕೈಂಡ್ ಟು ಗಿವ್ ಅಸ್ ದಿಸ್. ಆ್ಯಂಡ್ ಕಮೆಂಟ್ ಮಾಡಿ ನಾವು 3 ಜನ ಹೇಗೆ ಕಾಣಿಸ್ತಿದ್ದೀವಿ ಅಂತ. ಅಮ್ಮಗೆ ಜಾಸ್ತಿ ಕಾಂಪ್ಲಿಮೆಂಟ್ ಬರುತ್ತೆ ಅಂತ ಗೊತ್ತಿದೆ. ಬಟ್ ಎಸ್, ಸಂಗೀತ್ ಫಂಕ್ಷನ್ ಹತ್ರ ರೀಚ್ ಆದ್ವಿ. ತುಂಬ ಟೈಮ್ ಆದಮೇಲೆ ಆ್ಯಕ್ಚುಲಿ ನಾವು 3 ಜನ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಬಂದಿರೋದು. ಆ್ಯಂಡ್ ಫಂಕ್ಷನ್ ಆಗ್ತಿರೋದು ಕೂಡ. ಇಲ್ಲೆಲ್ಲರೂ ನಾವು ಡಾನ್ಸ್ ಮಾಡ್ತಿದ್ವಿ ಆ್ಯಂಡ್ ಎಂಜಾಯ್ ಮಾಡ್ತಿದ್ವಿ. ನಿಜವಾಗ್ಲೂ ಮ್ಯೂಸಿಕ್, ಫ್ಯಾಮಿಲಿ, ಒಂದು ವೈಬ್ ಇತ್ತು. ಮಂಗಳೂರಲ್ಲಿ ನಾವು ಸಂಗೀತ್ ಫಂಕ್ಷನ್ ಹೋಗದೆ ತುಂಬ ಟೈಮ್ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. 2 hours 3 hours ನಾವು ಡಾನ್ಸ್ ಮಾಡ್ತಾನೆ ಇದ್ವಿ ಎಲ್ಲರೂ. ಒಂದೇ ಒಂದು ಅಂದರೆ ನಾವು ತುಂಬಾ ಬೆವರ್ತಾ ಇದ್ವಿ, ಅಷ್ಟು ಸೆಕೆ ಇತ್ತು. ಈ ಡಾನ್ಸ್ ಮಾಡೋ ಮಧ್ಯದಲ್ಲಿ ಬ್ರೇಕ್ ತಗೊಂಡು ನಾವು ಊಟಕ್ಕೆ ಕೂತ್ಕೊಂಡ್ವಿ. ಆ್ಯಂಡ್ ಇಲ್ಲಿ ವೈಬ್ ಆಗಲಿ, ಮ್ಯೂಸಿಕ್ನ ನೋಡಿ, ಇಲ್ಲಿ ಅಶ್ವಿತಿ ಅವರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಊಟ ಅಂತೂ ಸಖತ್ತಾಗಿತ್ತು. ಮಂಗಳೂರು ಶೈಲಿ ಊಟ, ಫ್ಯಾಮಿಲಿ ಫಂಕ್ಷನ್, ಇನ್ನೇನು ಬೇಕು ಅಲ್ವಾ? ಎಷ್ಟು ಖುಷಿ ಕೊಡುತ್ತೆ ನಮಗೆ. ಫಂಕ್ಷನ್ ಎಲ್ಲ ಮುಗಿದು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಕೂದಲು, ಮುಖ ಎಲ್ಲ ಫುಲ್ ಚಪ್ಪಟೆ ಆಗಿದೆ. ಮಂಗಳೂರಲ್ಲಿ ಎಷ್ಟೇ ಹೇರ್ ಸ್ಟೈಲ್ ಮಾಡಿದ್ರು ಅಷ್ಟೇ. ನನ್ನ ಅಮ್ಮ ಹೇಳ್ತಿದ್ದಾರೆ ಬಟ್ಟೆ ಹಾಳಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮದು ಫುಲ್ ಡ್ರೆಸ್ ತೋರ್ಸೋಕ್ಕೂ ಆಗಿಲ್ಲ. ಬಸ್ ಎಸ್, ಗೋ ಬ್ಯಾಕ್, ಟರ್ನ್ ಮಾಡು. ಇವತ್ತಿನ ಈ ವ್ಲಾಗ್ನ ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.